ಗೊತ್ತಿರುತ್ತೆ ಇದು. ನಾವು ಓನರ್ಶಿಪ್ ತಗೊಳ್ಳಲ್ಲ ಬ್ರೋ. ಕನ್ನಡಿಗರು ಸೋಮಾರಿಗಳು, ಏನು ಹೊಸದು ಕ್ರಿಯೇಟ್ ಮಾಡಲ್ಲ. ಈಗ ನಾವು ಆಡಿಯೋ ಕಂಪ್ನಿಗಳನ್ನ ಕ್ರಿಯೇಟ್ ಮಾಡಲಿಲ್ಲ, ನಾವು ಚಾನೆಲ್ಗಳನ್ನ ಕ್ರಿಯೇಟ್ ಮಾಡಲಿಲ್ಲ. ನಾವು ಈಗ ಕರ್ನಾಟಕದಲ್ಲಿ ಯಾವ್ಯಾವ ಚಾನಲ್ ಇದೆ, ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲಾನು ಬೇರೆಯವರು ಓನ್ ಮಾಡ್ತಾರೆ. ಕಸ್ತೂರಿ ಒಂದೇನೆ, ಅದು ಮುಗಿದೋಯ್ತು. ಈಗ ಬೇರೆ ಭಾಷೆ, ಈಗ FM ಗಳಿದೆ, ಯಾವ್ದೇ ಎಲ್ಲ ಯಾವ್ದು ಕರ್ನಾಟಕ ಈಗ ಎಲ್ಲ ಹುಟ್ಟಿದಿಲ್ಲಿಂದ, ಅಂದ್ರೆ ಬೆಂಗಳೂರಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಬಟ್ ಯಾವ್ದು ಬ್ರೋ ಮ್ಯಾನೇಜ್, ಈಗ ಇಷ್ಟೇ ಯೋಚನೆ ಮಾಡಿ, ಎಲ್ಲ CEOs ಇದ್ರಲ್ಲ ಆ ಊರಿಂದ ಬಂದಿರ್ತಾರೆ. ಈಗ ತಮಿಳ್ನಾಡಿಂದ, ಈಗ ಉದಯ ಮಿಕ್ಕಿದವರೆಲ್ಲ ಅಂದ್ರೆ ತಮಿಳ್ನಾಡು, ಈಗ ಮಿಕ್ಕಿದೆಲ್ಲ ಬಾಂಬೆ ಚಾನೆಲ್ಸ್. ಈಗ ಬಾಂಬೆ ಅವ್ರು ಏನ್ ಮಾಡಿದ್ರು ಆ ಟೈಮಲ್ಲಿ, ನನಗೆ ಗೊತ್ತು, ಈ ಮುಂಗಾರು ಮಳೆಯಿಂದ ಸ್ವಲ್ಪ ಹಿಂದಿನ ಸಮಯದಲ್ಲಿ ಎಲ್ಲ ಕೂತಂತಹ ಹೆಡ್ಸ್ಗಳು ಯಾರ್ಯಾರಿದ್ದಾರೆ, FM ಹೆಡ್ಸ್ ಮತ್ತೆ ಚಾನೆಲ್ ಹೆಡ್ಸ್ ಎಲ್ಲ ಬಾಂಬೆ ಅವರು, ಇಲ್ಲ ಚೆನ್ನೈ ಅವರು, ಇಲ್ಲ ತಮಿಳ್ನಾಡು, ಇಲ್ಲ ಅಂದ್ರೆ ಡೆಲ್ಲಿ ಅವರು, ಇಲ್ಲ ಅಂದ್ರೆ ಇಲ್ಲಿ ಆಂಧ್ರದವರು. TV9 ಎಲ್ಲ ಆಂಧ್ರ ತಾನೆ, ಕೇರಳದವರು ರೇಷನ್ ಇಟ್ಟಿದೆ. ಓಕೆ, ಎಲ್ಲ ತಗೊಳ್ಳಿ, ಓವರ್ ಆಲ್ ತಗೊಳ್ಳಿ, ನಮ್ಮವ್ರು ಯಾರು ಇಲ್ಲ. ಈಗ ಅವ್ರೇನ್ ಹೇಳ್ತಾರೆ, ಒಂದೇ ಕಂಡೀಷನ್, ಗುರು ನಿನ್ನ ಹಾಡನ್ನ ನಾನು FM ಅಲ್ಲಿ ಹಾಕ್ಬೇಕು ಅಂತಿದ್ರೆ ನಾನು ಲಿಸ್ಟ್ ಕೊಡ್ತೀನಿ, ಹಿಂಗೆ 5 ಸಿಂಗರ್ಸ್ದು, ಹಿಂದಿದು 5 ಸಿಂಗರ್ ಲಿಸ್ಟ್ ಕೊಡ್ತೀನಿ, ಹೋಗಿ ಆಡ್ಸ್ಕೊಂಬ. ನೀನು ಕರ್ನಾಟಕದಲ್ಲಿ ಹಾಡುಗಾರನೆಲ್ಲ ಹಾಡ್ಸಿದ್ರೆ ನಾನು ಪ್ಲೇ ಮಾಡಲ್ಲ. ಪ್ರೊಡ್ಯೂಸರ್ಸ್ಗೆ ಏನಾಯ್ತು, ಇದು ಲಿಟ್ರಲಿ ಬ್ಲಾಕ್ ಮೇಲ್, ಶುರುಲಿ ಬ್ಲಾಕ್ ಮೇಲ್ ಆಗಿದ್ದು, ಲಿಟ್ರಲಿ ಬ್ಲಾಕ್ ಮೇಲ್ ಇಂಪೋಸ್ ಮಾಡಿದ್ದು ಎಲ್ಲ ಮ್ಯಾನೇಜರ್ಸ್. ನನಗೆ ಗೊತ್ತಿದ್ದು, ನಾನು ನೋಡಿದ್ದೀನಿ, ಇದನ್ನ ವಿಟ್ನೆಸ್ ಮಾಡಿದ್ದೀನಿ. ಈವನ್ ಚಾನೆಲ್ಸ್, ಪ್ರತಿಯೊಂದು ಚಾನೆಲ್ ಹೆಡ್ಗಳು ಕೂಡ ಇದನ್ನ ಓಪನ್ ಆಗಿ ಮಾಡ್ತಾ ಇದ್ರು ಅವಾಗ. ಲಿಸ್ಟ್ ಕೊಡೋರು ತಾವೇನೆ, ಈ 5 ಸಿಂಗರ್ ಹತ್ರ ಹಾಡ್ಸ್ಕೊಂಬನ್ನಿ ಬ್ರೋ. ಇಲ್ದ್ರೆ ಅವ್ರು ಹೆಂಗ್ ಬ್ರೋ ಸಾವಿರಾರು ಸಾಂಗ್ ಕನ್ನಡದಲ್ಲಿ ಹಾಡಿದ್ರು. ಒಬ್ರು ಅಂತೂ ಇಂತು ಪ್ರೀತಿ ಬಂತು, ಇದು ಕನ್ನಡ ಪ್ರೊನೌನ್ಸಿಯೇಷನ್. ಅಂತೂ ಇಂತು ಪ್ರೀತಿ ಬಂತು, ಇದು ಕನ್ನಡ. ಹಿಂದಿ ಅವ್ರ ಕೆಲ ಹಾಡಿಸಿದ್ರೆ ಹಿಂಗೆ ಬರುತ್ತೆ, ಒಂದೊಂದು 10 ಅಕ್ಷರ ಒಂದೊಂದ್ ತರ, ಅವ್ರು ಹೆಂಗ್ ಬೇಕಂಗೆ ಹಾಡಿಸಿದ್ರು. ಹೆಂಗೋ ಹಾಡ್ಲಿ, ನಮಗ್ FM ಅಲ್ಲಿ ಹಾಕಿ ನಮ್ ಪಿಕ್ಚರ್ ಜನ ಬಂದ್ರೆ ಸಾಕು, ನಮ್ದು ಆಡಿಯೋ ರೈಟ್ ಸೇಲ್ ಆದ್ರೆ ಸಾಕು ಅನ್ನೋ ಡೆಸ್ಪಿರೇಷನ್ ನಮ್ ಪ್ರೊಡ್ಯೂಸರ್ಸ್. ಈ ತರ ಮಾಡಿದಾಗ ಅದು ಈಗ ಶುರುಲಿ ಇದು ಬ್ಲಾಕ್ ಮೇಲ್ ಆಯ್ತು, ಅದಾದ್ಮೇಲೆ ಒಂದು ನಾರ್ಮ್ ಆಗೋಯ್ತು, ಪ್ರಾಕ್ಟೀಸ್ ಆಗೋಯ್ತು. ಕರೆಕ್ಟ್. ಈಗ ತುಳಿಸ್ಕೊಂಡು ಈಗ ಆಶ್ವಿಟ್ಸ್ ಅಲ್ಲಿ ಇದ್ದೆ, ಹಿಟ್ಲರು 15 ಲಕ್ಷ ಜೂವಿಶ್ ಜನಗಳನ್ನ ಸಾಯಿಸಿದಂತಹ ಜಾಗ. ಆ ಜಾಗದಲ್ಲಿ ನೀವು ಒಂದ್ ದಿವಸ ಹೋರಾಡ್ತೀರಾ ನಿನ್ನ ರೈಟ್ಸ್ಗೋಸ್ಕರ, ನಿನ್ನ ಜೀವಕ್ಕೆ ವ್ಯಾಲ್ಯೂನೇ ಇಲ್ಲ. ಟಪ್ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೆಡ್ ಶಾಟು, ಇನ್ನೊಂದೇನೋ ಮಾತಾಡಿ ನಿನ್ನ ವೈಫ್ ಶಾಟು, ಇನ್ನೊಂದೇನೋ ಮಾಡಿದ್ರೆ ನಿನ್ ಗಟರ್ಗೆ ಹಾಕೋದು. ನಿನ್ ಲೈಫ್ ಏನು ಮೀನಿಂಗೇ ಇಲ್ಲ ಅಂದ್ಮೇಲೆ ನೀನು ಅದನ್ನ ನಾರ್ಮ್ ಮಾಡ್ಕೊಂಡ್ಬಿಡ್ತೀಯ. ಇದೇ ನನ್ನ ಜೀವನ ಗುರು, ಬಿಡು ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ. ಅದೇ ತರ ಎಲ್ಲರೂ ಆಗಿದ್ದು. ಏನಾಯ್ತು ಕೊನೆಗೆ, ಇವತ್ತಿಗೂ ಅದೇ ಟ್ರೆಂಡ್ ನಡೀತಾ ಇದೆ. ಏನ್ ಬ್ರದರ್ ಹೇಳಿದ್ರು, ಇದು ಟ್ರೆಂಡು ಇವತ್ತಿಂದಲ್ಲ, ಇದು ಅವತ್ತಿಂದ ಶುರುವಾದಂತಹ ಒಂದು ಇದು ಇವತ್ತವರೆಗೂ ನಡ್ಕೊಂಡ್ ಬಂದಿದೆ. ಇನ್ನೊಂದು ಖಂಡಿತ ನವೆಂಬರ್ 1ನೇ ತಾರೀಕಿಗೆ ವಿ ಹ್ಯಾವ್ ಟು ಟಾಕ್ ಅಬೌಟ್. ಇನ್ನ ಹೆಚ್ಚಿನ ಜನರಿಗೆ ಇದನ್ನ ತಲುಪಿಸ್ಬೇಕು, ಮಾತಾಡ್ಬೇಕು. ಖಂಡಿತ ಒಂದು ಎಪಿಸೋಡ್ ಮಾಡೋಣ ಕನ್ನಡದ ಬಗ್ಗೆ ಸ್ಪೆಸಿಫಿಕ್ ಆಗಿ. ಬಟ್ ಕಮಿಂಗ್ ಬ್ಯಾಕ್ ಟು ಗ್ಲೋಬಲ್ ಕನ್ನಡಿಗ, ಹೇಳಿ. ಇವಾಗ ಮೊರಿಟಾನಿಯಾ ಅಂತ ಹೇಳಿದ್ರಿ, ಅಲ್ಲಿ ಅದರಿಂದ ರೂಟ್ಸ್ ಅಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಗ್ಲೋಬಲ್ ಕನ್ನಡಿಗ ನಾನು ಶುರು ಮಾಡಿದ್ದು ಬರೀ ಜಗತ್ನ ಸುತ್ತಕ್ಕಲ್ಲ, ಜಗತ್ನ ಸುತ್ತಿ ಅರ್ಥ ಮಾಡ್ಕೊಂಡು ಜಗತ್ತಿನ ಸಮಸ್ಯೆ ಮತ್ತೆ ಜಗತ್ತಲ್ಲಿರುವಂತಹ ಒಳ್ಳೆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ್ಲೇ ಗೊತ್ತಾಗೋದು ನಾವ್ ಹೆಂಗ್ ಇಂಪ್ರೂವ್ ಆಗ್ಬೇಕು ಅಂತ. ಈಗ ಕನ್ನಡದ ಬಗ್ಗೆ ಜಾಸ್ತಿ ವ್ಯಾಲ್ಯೂ ಸಿಕ್ಕಿದ್ ನನ್ಗೆ ಇಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅವ್ರ ಭಾಷೆನ ಉಳಿಸ್ಕೊಳ್ಳೋ ರೀತಿಯಲ್ಲಿ. ಈಗ ಚೈನಾಗ್ ಹೋಗಿ ಡೆವಲಪ್ಮೆಂಟ್ ನೋಡಿದಾಗ ನಾವ್ ಯಾಕೆ ಡೆವಲಪ್ಡ್ ಆಗಿಲ್ಲ, ಈಗ ನಮ್ಮ ಪಾಪ್ಯುಲೇಷನ್ ಅಷ್ಟೇ ಅವ್ರ ಪಾಪ್ಯುಲೇಷನ್ ಅಷ್ಟೇ, ಅವ್ರು ಚೆನ್ನಾಗಿದ್ದಾರೆ ನಾವ್ ಯಾಕೆ ಚೆನ್ನಾಗಿಲ್ಲ, ನಮ್ಮ ಮಕ್ಳು ಯಾಕೆ ಒದ್ದಾಡ್ಬೇಕು, ಅವ್ರ ಮಕ್ಳು ಯಾಕೆ ಖುಷಿಯಾಗಿರ್ಬೇಕು. ಈಗ ನೇಪಾಲ್ಗೆ ಹೋಗಿದ್ದೆ ಮೊನ್ನೆ, ನೇಪಾಳಲ್ಲಿ ಜೆನ್ಸಿ ಪ್ರೊಟೆಸ್ಟ್ ನಡೀತಾ ಇದೆ. ನಾನು ಫಸ್ಟ್ ಹ್ಯಾಂಡ್ ನೋಡಕ್ ಇಷ್ಟಪಡ್ತೀನಿ. ಮೀಡಿಯಾದವ್ರು ಏನೋ ಹೇಳಿದ್ರು. ಈಗ ಇರಾನ್ಗೆ ಹೋಗೋ ಮುಂಚೆ ಎಲ್ಲ ಹೇಳಿದ್ರು ನಿನ್ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ. ಇರಾನಲ್ಲಿ 74 ದಿವಸ ಒಬ್ನೇ ಇದ್ದೆ. ಹಿಸ್ಟ್ರಿ ಇದು. ಇರಾನ್ ಅಲ್ಲಿ 74 ದಿವಸ ಇದ್ದಂತಹ ಏಕೈಕ ವ್ಲಾಗರ್ ಇಡೀ ವರ್ಲ್ಡ್ ಅಲ್ಲೇ ಯಾರು ಹೋಗಿಲ್ಲ. ಯಾಕಂದ್ರೆ ಎಲ್ಲರೂ ಫಸ್ಟ್ ಆಫ್ ಆಲ್ ಇರಾನ್ ಅಂದ್ರೆ ಹೆದರ್ಕೋತಾರೆ. ಆದ್ರೆ ಇರಾನ್ ಅಲ್ಲಿ ನಂಗೆ ಸಿಕ್ದಂತಹ ಪ್ರೀತಿ, ವಿಶ್ವಾಸ ಅಂದ್ರೆ ನಿಜವಾಗ್ಲೂ ಜನ ಜೊತೆ ಬೆರೆತ್ರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ, ಅವನು ಯಾವುದೇ ಜಾತಿ ಮತದವನಾಗಿರ್ಲಿ, ಅವನು ನಿಮ್ಗೆ ನಿಷ್ಕಲ್ಮಶವಾದ ಪ್ರೀತಿ ಕೊಡ್ತಾನೆ. ಇದು ಕರ್ನಾಟಕದಲ್ಲೂ ಸತ್ಯ. ಆದ್ರೆ ನಾವು ಬೇರೆ ಬೇರೆ ವಿಷಯದಲ್ಲಿ ಒಡೆದು ಈ ತರ ಆಗ್ಬಿಟ್ಟಿದೀವಿ. ಒಬ್ರ ಮೇಲೆ ಒಬ್ರು ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದೀವಿ. ಈಗ ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್ ಅಂದ್ರೆ ಬೇರೆ ದೇಶದಿಂದ ಕಲ್ತ್ಕೊಂಡ್ಬಂದು ಇಲ್ಲಿ ಅದನ್ನ ಅಪ್ಲಿಕೇಶನ್ ಮಾಡ್ಬೇಕು, ಅಟ್ಲೀಸ್ಟ್ ಅದ್ರ ನಾಲೆಜ್ ನಿಮ್ ಜೊತೆ ಶೇರ್ ಮಾಡ್ಬೇಕು. ಅವಾಗ ಏನಾಗತ್ತೆ, 4 ಜನ ಹೌದು ಹಿಂಗಿತ್ತಲ್ಲ, ನಾವು ಯಾಕೆ ಹಿಂಗ ಆಗ್ಬಾರ್ದು ಅನ್ನೋ ಒಂದು ಕನ್ಸರು ಕಾಣ್ತಾರೆ. ಇಲ್ಲ ಅಂದ್ರೆ ನಾವು ಬಾವಿಲಿರೋ ಕಪ್ಪೆ ತರ ನಮ್ಗೊಂದು ವಿಷನೇ ಇಲ್ಲ, ಹೆಂಗ್ ಬದುಕ್ಬೇಕು. ಬ್ರೋ ನನ್ ಮನೆಯಿಂದ ಆಚೆ ಬಂದ್ರೆ ಬ್ರೋ ನಾನು ಯಾವ ದೇಶದಲ್ಲಿ ಇದೀನಿ ಅನ್ಸುತ್ತೆ ಬ್ರೋ. ಆ ರೋಡ್ಗಳು ಬಂದಲ್ಲ ಇವತ್ತು. ಈಗ RR ನಗರದಿಂದ ನಿಮ್ ಸ್ಟುಡಿಯೋಗೆ ಬಂದಲ್ಲ, ಈ ಊರು ಕಸದ ತೊಟ್ಟಿನ
ನನ್ಗೆ ಅರ್ಥ ಆಗ್ತಲ್ಲ, ಕಸದ ತೊಟ್ಟಿ ಮಿಕ್ಸ್ಚರ್ ವಿತ್ ಮಳೆ ಬಂದ್ಬಿಟ್ರೆ ಒಂದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕೆರೆ, ರೋಡು ಅದು ಪಾಟಲ್ಸ್, ಅದೇ ರೋಡ್ ತುಂಬಾ ಗುಂಡಿಗಳು ಅಂತ ಹೇಳ್ತಾರೆ. ದ ರೋಡ್ ಇಸ್ ಫುಲ್ ಆಫ್ ಬಟನ್ಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಅದನ್ನೇ ಕನ್ನಡ ಕನ್ವರ್ಟ್ ಮಾಡಿದ್ರೆ ಗುಂಡಿಗಳು. ಬ್ರೋ ಒಳ್ಳೆ ವೈಬ್ರೇಷನ್ ಬೇಡ. ಎಲ್ಲಿದೀವಿ, ಯಾವ ಜಮಾನದಲ್ಲಿ ಬದುಕ್ತಾ ಇದೀವಿ? ನೇಪಾಳಲ್ಲಿ ಹಳ್ಳಿಲೂ ಕೂಡ, ನೇಪಾಳಲ್ಲಿ ಪ್ರೊಟೆಸ್ಟ್ ನಡೀತದೆ, ನೇಪಾಳಿನ ಹಳ್ಳಿಲಿ ಕೂಡ ಈ ತರ ರೋಡ್ ಇಲ್ಲ. ನಾವು ಹೆಂಗ್ ಬದುಕ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬೇರೆ ದೇಶಗಳು, ಬೇರೆ ವ್ಯವಸ್ಥೆಗಳು, ಬೇರೆ ಬೇರೆ ಆಡಳಿತಗಳನ್ನ ನೋಡಿದಾಗ ಮಾತ್ರ ಅರ್ಥ ಆಗೋದು. ಅದು ಗ್ಲೋಬಲ್ ಕನ್ನಡಿಗನ ಉದ್ದೇಶ. ಸುಮ್ನೆ ಸುತ್ತಾಡೋದು, ಸುಮ್ನೆ ಹಾಡು ಹೇಳೋದು ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಆ ಉದ್ದೇಶವನ್ನ, ಈಗ ಇನ್ನೊಂದು ವಿಷಯ ಇದೆ, ಇಲ್ಲಿ ನಿಂತ್ಕೊಂಡು ಈ ಗುಡ್ಡಿ ಸರಿ ಇಲ್ಲ ಅಂತ ಹೇಳೋದಕ್ಕೂ, ನೇಪಾಳ ಹಳ್ಳಿಲಿ ರೋಡ್ ಎಷ್ಟು ಚೆನ್ನಾಗಿದೆ, ನಮ್ಮ ಬೆಂಗಳೂರು ಏನಾಗಿದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಹೌದು, ಕರೆಕ್ಟ್. ಸೊ ನಾವು ಎಲ್ಲೋ ಒಂದ್ ಕಡೆ ಡಿಪ್ಲೊಮೆಸಿ ಇಸ್ ದ ಕೀ ಶುರುಲಿ. ಹೌದು, ಆ ಒಂದು ವಿಷಯದಲ್ಲಿ ನಾನು ಆ ಕಂಪ್ಯಾರಿಸನ್ ತರುವಂತ ಪ್ರಯತ್ನ ಮಾಡ್ತಾ ಇದೀನಿ. ಈಗ ಡೈರೆಕ್ಟ್ ಆಗಿ ಮಾತಾಡಿದವ್ರ ಕತೆ ಎಲ್ಲ ಏನಾಗಿದೆ ನಾವು ನೋಡಿದೀವಿ. ಟ್ರೂ, ಹೌದು. ಸೊ ಇದನ್ನೇ ಬೇರೆ ರೀತಿ, ಒಂದು ಬೇರೆ ರೀತಿಯ ಟ್ರಾನ್ಸ್ಫಾರ್ಮೇಶನ್ ನಾವು ತರ್ಬೋದಾ ಕರುನಾಡಿಗೆ? ನನಗೆ ಇಡೀ ಇಂಡಿಯಾದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಬ್ರೋ. ಎಲ್ಲ ಹೇಳ್ತಾರೆ ನೀವು ಹಿಂದಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನೀವು ಕನ್ನಡದಷ್ಟೇ ಹಿಂದಿ ಚೆನ್ನಾಗಿ ಮಾತಾಡ್ತೀರಾ, ಕನ್ನಡದಷ್ಟೇ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ, ಆಲ್ಮೋಸ್ಟ್ ನಾನು 7-8 ಭಾಷೆ ಮಾತಾಡ್ತೀನಿ. ಯಾಕೆ ನೀವು ಅದ್ರಲ್ಲಿ ಬ್ಲಾಗ್ ಮಾಡಲ್ಲ? ಅದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಕರೆಕ್ಟ್. ಗುರು, ದುಡ್ಡುಗೋಸ್ಕರ ನಾಡನ ನೆಲನ ತಾಯಿನ ಮಾರ್ಕೊಳ್ಳುವಂಥ ಸಂದರ್ಭ ನಮಗೆ ಕನ್ನಡದವ್ರಿಗೆ ಇನ್ನೂ ಬಂದಿಲ್ಲ. ಮಾತಾಡ್ತೀವಿ, ಬದುಕಕ್ಕೆ ಮಾತಾಡ್ತೀವಿ, ನಮಗೆ ಚೆನ್ನಾಗಿದ್ದೀವಿ ನಾವು. ಬಟ್ ನಾನು ಇನ್ನೂ ಚೆನ್ನಾಗಿ ಆಗಬೇಕು. ಕರ್ನಾಟಕದ ಮಕ್ಕಳು ಪ್ರತಿಯೊಬ್ಬರು ಖುಷಿಯಾಗಿರ್ಬೇಕು, ಪ್ರತಿಯೊಬ್ಬರು ಅವ್ರು ಬೇರೆ ಲೆವೆಲಲ್ಲಿ ಬದುಕಬೇಕು ಅನ್ನೋ ನನ್ನ ಕನಸು. ಅದೇ ಗ್ಲೋಬಲ್ ಕನ್ನಡಿಗ. ಗ್ಲೋಬಲ್ ಆಗಿ ಯೋಚನೆ ಮಾಡೋನು ಯಾರು ಕನ್ನಡಿಗರಿದ್ರೆ ಅವರೆಲ್ಲ ಗ್ಲೋಬಲ್ ಕನ್ನಡಿಗರು. ನೀವು ಗ್ಲೋಬಲ್ ಕನ್ನಡಿಗರು, ನೀವು ಗ್ಲೋಬಲ್ ಕನ್ನಡಿಗರು, ಇಲ್ಲಿ ಕೂತಿರೋರು ಎಲ್ಲ ಗ್ಲೋಬಲ್ ಕನ್ನಡಿಗರು, ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿರೋ ಕನ್ನಡಿಗರು ಕೂಡ ಗ್ಲೋಬಲ್ ಕನ್ನಡಿಗರು. ಯಾಕಂದ್ರೆ ಇವತ್ತು ನಾವು ಇಂಟರ್ನೆಟ್ ಜಮಾನದಲ್ಲಿ ಬದುಕ್ತಾ ಇದೀವಿ. ಕರೆಕ್ಟ್. ಇಟ್ ಇಸ್ ಗ್ಲೋಬಲ್. ಎಸ್. ಸೊ ವಿ ಆರ್ ಕನ್ನಡಿಗಸ್, ವಿ ಆರ್ ಗ್ಲೋಬಲ್ ಕನ್ನಡಿಗಸ್.